ವೀಕ್ಷಕರೇ, 1886 ಅಕ್ಟೋಬರ್ 18ರಂದು ಭಗವಾನ್ ಶ್ರೀ ರಾಮಕೃಷ್ಣ ಪರಮಹಂಸವರು ಇಹಲೋಕವನ್ನು ತ್ಯಜಿಸಿದರು. ಇದಾದ 3 ತಿಂಗಳಲ್ಲಿ ಅಯೋಧ್ಯೆಯಿಂದ ಸಾಧುವೊಬ್ಬರು ರಾಮಕೃಷ್ಣರನ್ನು ಕಾಣಲು ಅವರು ವಾಸ ಮಾಡುತ್ತಿದ್ದ ದಕ್ಷಿಣ ದೇಶಕ್ಕೆ ಬಂದರು. ಆಗ ರಾಮಕೃಷ್ಣರು ಮಹಾಸಮಾಧಿ ಹೊಂದಿರುವ ವಿಷಯ ತಿಳಿದು ಸಾಧುವಿಗೆ ಆಘಾತ ಉಂಟಾಯಿತು. ಕಾರಣ, ಸಾಧುವಿಗೆ ತನ್ನ ಆರಾಧ್ಯ ದೈವವಾದ ಶ್ರೀರಾಮಚಂದ್ರನು ಕನಸಿನಲ್ಲಿ ದರ್ಶನವಿತ್ತು. ನಾನು ರಾಮಕೃಷ್ಣನಾಗಿ ಅವತರಿಸಿ ದಕ್ಷಿಣೇಶ್ವರದಲ್ಲಿ ನೆಲೆಸಿರುವೆ, ನನ್ನನ್ನು ಹೋಗಿ ಕಾಣು ಎಂದು ಆಜ್ಞೆ ಮಾಡಿದ್ದನು. ಆದ್ದರಿಂದ ಆ ಸಾಧುವು ರಾಮಕೃಷ್ಣರ ದರ್ಶನವನ್ನು ಮಾಡಲು ಬಂದಿದ್ದರು. ತಮ್ಮ ಆರಾಧ್ಯ ದೈವವನ್ನು ಸಶರೀರಿಯಾಗಿ ಕಾಣಲಾಗುವುದಿಲ್ಲ ಎಂದು ಸಾಧು ದುಃಖದಿಂದ ನೆಲದಲ್ಲಿ ಹೊರಳಾಡತೊಡಗಿದರು. ಇಡೀ ದಿವಸ ಸಾಧು ಅಳುತ್ತಲೇ ಇದ್ದರು. ಆಗ ಅರ್ಚಕ ರಾಮಲಾಲ ಮಾರನೇ ದಿವಸ ತಿಂಡಿಯನ್ನು ನೀಡಲು ಬಂದ. ಸಾಧುವು, ಹೋಗಾಚೆ, ಅದಕ್ಕಾಗಿ ನಾನು ಬಂದಿಲ್ಲ ಎಂದು ಗದರಿದರು. ಹೀಗೆ 3 ದಿವಸಗಳು ಭಗವಂತನಿಗೋಸ್ಕರ ಕಂಬನಿಗೈಯುತ್ತಲೇ ಕಳೆದರು ಆ ಸಾಧು. 4ನೆಯ ದಿವಸ ಮುಂಜಾನೆ ನಗುಮುಖದಿಂದ ಸಾಧುಗಳು ಅರ್ಚಕ ರಾಮಲಾಲನ ಬಳಿ ಬಂದು, ನಿನಗವರು ಕಾಣಿಸುತ್ತಿಲ್ಲವೇ ಎಂದು ಪ್ರಶ್ನೆ ಮಾಡಿದರು. ರಾಮಕೃಷ್ಣನ ಮರದ ಚಪ್ಪಲಿಯು ಸದ್ದು ನಿನಗೆ ಕೇಳಿಸುತ್ತಿಲ್ಲವೇ ಎಂದು ರಾಮಲಾಲನಿಗೆ ಸಾಧುವು ಕೇಳಿದರು. ಪಂಚವಟಿಯ ಕಡೆಯಿಂದ ನಾನಿದ್ದ ಕಡೆ ಬಂದು ನನ್ನ ಬೆನ್ನು ತಟ್ಟಿದರು. ಯಾಕೆ ಅಳುತ್ತಿರುವೆ? ನಾನೆಲ್ಲಿ ಹೋಗಿದ್ದೇನೆ? ನನ್ನ ಹತ್ರ ಒಂದು ಬಾರಿ ನೋಡು ಎಂದರು. ನಾನು ಅವರತ್ತ ನೋಡಿದೆ. ನನ್ನನ್ನು ಅವರು ಆಲಂಗಿಸಿಕೊಂಡು ಗಂಗಾ ನದಿಗೆ ಕರೆದೊಯ್ದು ಮುಖ ತೊಳೆಯಲು ಹೇಳಿದರು. ಬಳಿಕ, ನೀನು ಕೆಲವು ದಿವಸಗಳಿಂದ ಊಟ ಮಾಡಿಲ್ಲ ಎಂದು ಸ್ವತಃ ಅವರೇ ಪಾಯಸವನ್ನು ನೀಡಿದರು. ಕೊಂಚ ಕ್ಷಣಗಳ ಬಳಿಕ ಅವರು ಅದೃಶ್ಯರಾದರು. ನನ್ನ ಹೃದಯ ಆನಂದದಿಂದ ತುಂಬಿ ಹೋಯಿತು ಎಂದು ರಾಮಕೃಷ್ಣರ ದರ್ಶನವನ್ನು ವರ್ಣಿಸಿದರು. 3 ಹಗಲು 3 ರಾತ್ರಿ ಒಂದೇ ಸಮನೆ ಭಗವಂತನಾಗಿ ಪ್ರಾರ್ಥಿಸಿದರೆ ನಿನಗೆ ಅವರ ದರ್ಶನ ದೊರಕುವುದು ಎಂಬುದು ರಾಮಕೃಷ್ಣರ ಉಪದೇಶವನ್ನು ಇಲ್ಲಿ ನೆನಪಿಸಿಕೊಳ್ಳಬಹುದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.